ಪೇಜಾವರ ಶ್ರೀಗಳು ಕೂಡ ಈಗ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಶ್ರೀಗಳೇ ನಮಸ್ಕಾರ. ಶ್ರೀಗಳೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಶ್ರೀಗಳೇ, ಈಗ BK ಹರಿಪ್ರಸಾದ್ ಅವರ ಸ್ಟೇಟ್ಮೆಂಟ್ ನಿಮ್ಮ ಗಮನಕ್ಕೆ ಬಂದಿದೆ ಅಂತ ನಾನು ಭಾವಿಸ್ತೀನಿ. ಅವರ ಸ್ಟೇಟ್ಮೆಂಟ್ ಸ್ವರೂಪ ಹೇಗಿದೆ ನೋಡಿ, ಈಗ BK ಹರಿಪ್ರಸಾದ್ ಅವರು ಏನಂತ ಹೇಳಿದ್ದಾರೆ ಅಂತಂದ್ರೆ, ಅಯೋಧ್ಯೆಗೆ ಹೋಗುವಂತ ರಾಮ ಭಕ್ತರ ಮೇಲೆ ಗೋಧ್ರಾ ಹತ್ಯಾಕಾಂಡ ಯಾವ ರೀತಿಯಾಗಿ ಅಟ್ಯಾಕ್ ಆಯ್ತು ಅದೇ ರೀತಿಯಾಗಿ ಅಟ್ಯಾಕ್ ಆಗಬಹುದು, ನನಗೆ ಮಾಹಿತಿ ಇದೆ, ಸರ್ಕಾರ ಅವರಿಗೆ ಸೂಕ್ತ ಬಂದೋಬಸ್ತ್ ಮಾಡಬೇಕು ಅಂತೇಳಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಯಾರು ಮಾಡ್ತಾರಂತೆ ಅಂತಹ ಅಟ್ಯಾಕ್? ಯಾರಂತ ಅಟ್ಯಾಕ್ ಮಾಡ್ತಾರಂತೆ? ಯಾರು ಬೇಕಾದ್ರೂ ಅಟ್ಯಾಕ್ ಅದೇ ರೀತಿಯಾಗಿ ಅದೇ ಮಾದರಿಯಲ್ಲಿ ಅಟ್ಯಾಕ್ ಆಗಬಹುದು ಅಂತೇಳಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿರೋದು. ನನಗೆ ಮಾಹಿತಿ ಇದೆ ಅಂತ ಅವ್ರು ಹೇಳಿದ್ದಾರೆ. ಇಂತಹ ಮಾಹಿತಿಗಳನ್ನು ಅವರು ಕೂಡಲೇನೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನೀಡಿ ಅಥವಾ ಸರ್ಕಾರಕ್ಕೆ ನೀಡಿ ಅದಕ್ಕೆ ತಕ್ಕದಾಗಿರತಕ್ಕಂತಹ ಪ್ರತಿಬಂಧವನ್ನು ಮಾಡುವುದು ಒಳ್ಳೆಯದು. ಸಾಕ್ಷ್ಯಾಧಾರಗಳನ್ನು ನೀಡಿ ಕೂಡಲೇ ಕಾರ್ಯಪ್ರವೃತ್ತರಾಗಬೇಕು. ಅವರ ಮೇಲೆ ಅಂತಹ ಸಮಾಜಘಾತಕ ಕಾರ್ಯಗಳನ್ನು ಮಾಡುವವರ ಮೇಲೆ ಅವಶ್ಯವಾಗಿ ಕ್ರಮಗಳನ್ನು ತಗೊಳ್ಬೇಕು. ಹಾಗಿಲ್ಲದೆ ಒಂದು ವೇಳೆ ಸಾಕ್ಷ್ಯಾಧಾರ ರಹಿತವಾಗಿ ಆರೋಪ ಮಾಡುವವರು ಸ್ವತಃ ತಾವೇ ಭಯೋತ್ಪಾದಕರಾಗ್ತಾರೆ. ಯಾಕೆ ಎಲ್ರಿಗೂ ಕೂಡ ಭಯ ಹುಟ್ಟಿದ ಸಹಜ ತಾನೆ. ಇಂತಹ ಮಾತುಗಳಿಂದ ಭಯ ಹುಟ್ಟುತ್ತೆ. ಹಾಗಾಗಿ ನಿರಾಧಾರವಾಗಿ ಮಾಡ್ತಾರೆ ಅಂದ್ರೆ ಹಾಗೆ ಮಾಡಿದವರೇ ಭಯೋತ್ಪಾದಕರಾಗ್ತಾರೆ. ತಾವು ಆಗ್ಬಾರ್ದು ಅಂತಿದ್ರೆ ಯಾರು ಮಾಡಿದ ಏನು ಸಾಕ್ಷ್ಯಾಧಾರಗಳಿದ್ದಾವೆ ಅವನ್ನೆಲ್ಲ ನೀಡಬೇಕು ಕೂಡಲೇ. ಅಲ್ಲ, ಈಗ ಶ್ರೀಗಳೇ ನೋಡಿ, ಪೊಲೀಸರು ಬಂದು ನನ್ನ ಪ್ರಶ್ನೆ ಮಾಡ, ನಾನು ಹೇಳ್ತೀನಿ, ನನ್ನ ಹತ್ರ ಮಾಹಿತಿ ಇದೆ ಅಂತ ಹೇಳ್ತಾವ್ರೆ. ಅವ್ರ ಹತ್ರ ಪಕ್ಕಾ ಮಾಹಿತಿ ಇರೋದಾದ್ರೆ ಹೋಗ್ಬೋದಲ್ವಾ ಪೊಲೀಸ್ ಸ್ಟೇಷನ್, ಕಂಪ್ಲೇಂಟ್ ಕೊಡ್ಬೋದಲ್ವಾ? ಹೌದು. ಇಲ್ಲ ಅಂತ ಹೇಳಿದ್ರೆ ಅಂತಹ ಘಟನೆಯನ್ನು ತಾವು ಸಾಕ್ಷ್ಯಾಧಾರ ಕೊಡೋ ತನಕ ನಡೆಯಲಿ ಅನ್ನೋ ಭಾವನೆ ಬಂದ ಹಾಗೆ ಆಗುತ್ತೆ. ಸಮಾಜದ ಜವಾಬ್ದಾರಿ ಸ್ಥಾನದಲ್ಲಿರುವವರು ಯಾರು ಹಾಗೆ ಮಾಡಬಾರ್ದು. ಇವತ್ತು ನೋಡಿ, BK ಹರಿಪ್ರಸಾದ್ ಅವರು ಈ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಶ್ರೀಗಳೇ, 3-4 ತಿಂಗಳ ಹಿಂದೆ ಉದ್ಧವ್ ಠಾಕ್ರೆ ಅವರು ಇದೇ ಮಾದರಿಯಲ್ಲಿ ಹೇಳಿಕೆ ಕೊಟ್ಟಿದ್ರು. ನಿಮಗೂ ಕೂಡ ನೆನಪಿದೆ ಅಂತ ಭಾವಿಸ್ತೀನಿ. ಅವ್ರು ಹೇಳಿದ್ರು, ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆಗೆ ಹೋಗಿ ಬರುವಂತ ಟ್ರೈನ್ಗಳು ಬಸ್ಗಳ ಮೇಲೆ ಅಟ್ಯಾಕ್ ಆಗುತ್ತೆ ಅಂತೇಳಿ. ನೋಡಿ, ಅವತ್ತು ಅವ್ರು ಹೇಳಿಕೆ ಕೊಟ್ಟರೆ ಇವತ್ತು ಇವ್ರು ಹೇಳಿಕೆ ಕೊಡ್ತಾರೆ. ಏನಾಗ್ತಾ ಇದೆ ಹಂಗಾರೆ? ಇವ್ರಿಗೆಲ್ಲ ಮಾಹಿತಿ ಇದ್ರೆ ಯಾಕೆ ಪೊಲೀಸರಿಗೆ ಮಾಹಿತಿಯನ್ನು ಕೊಡ್ತಾ ಇಲ್ಲ ಅವರು? ಅವಶ್ಯವಾಗಿ ಅದನ್ನು ಮಾಡಬೇಕು. ಇಲ್ಲ ಅಂತಂದ್ರೆ ತಾವೇ ಅಂತಹ ಕೃತ್ಯಗಳನ್ನು ಎಸಗುತ್ತೇವೆ ಅನ್ನುವ ಒಂದು ಎಚ್ಚರಿಕೆಯನ್ನು ಕೊಟ್ಟ ಹಾಗೆ ಆಗತ್ತೆ. ಇಲ್ಲಾಂದ್ರೆ ಓಕೆ, ಈಗ ಏನ್ ಹೇಳೋದಕ್ಕೆ ಬಯಸ್ತೀರಿ ಶ್ರೀಗಳೇ? ನೋಡಿ, ಇಂಥ ಒಂದು ಹೇಳಿಕೆಗಳು, ಇಂತಹ ಘಟನೆಗಳು ನಡೀಬಾರದು. ಯಾವತ್ತೂ ಕೂಡ ಅಂತಹ ಘಟನೆಗಳು ನಡೀಬಾರದು. ಅಂತಹ ಘಟನೆಗಳು ನಡೆಯುವಂತಹ ಮುನ್ಸೂಚನೆ ಇದ್ದು ಅದಕ್ಕೆ ಇಲಾಖೆಗೆ ಅದರ ಸೂಚನೆಗಳು ಕೊಟ್ಟಿಲ್ಲ ಅಂತಂದ್ರೆ, ಅದರ ಹೊರತಾಗಿ ಸಮಾಜದಲ್ಲಿ ಈ ರೀತಿಯಾಗಿ ಭಯವನ್ನು ಹರಡ್ತಾರೆ ಅಂತಂದ್ರೆ ಅಂತವರು ಭಯೋತ್ಪಾದಕರಾಗ್ತಾರೆ. ಅಲ್ಲ ಶ್ರೀಗಳೀಗ ಹಿಂದೂಗಳನ್ನ ಬೆದರಿಕೆ ಹಾಕುವ ಬಿಂದುಗಳ ಮೇಲೆ ಬೆದರಿಕೆ ತಂತ್ರ ಅಂತ ಅನ್ಸುತ್ತಾ ನಿಮ್ಗೆ? ಅದೇ ಸಾಕ್ಷ್ಯಾಧಾರಗಳು ಇಲ್ಲ ಅಂತ ಆದ್ರೆ ಅದನ್ನ ಹಾಗೆ ಹೇಳ್ಬೇಕಾಗತ್ತೆ. ಈಗ ನೋಡಿ, ಒಂದು ಕಡೆ ಅರೆಸ್ಟ್ ಮಾಡುವಂತ ಕೆಲಸಗಳಾಗ್ತಾ ಇದೆ, ಹಳೆ ಕೇಸ್ಗಳನ್ನ ರೀಓಪನ್ ಮಾಡುವಂತ ಕೆಲಸಗಳಾಗ್ತಾ ಇದೆ, ರೌಡಿ ಶೀಟ್ಗಳನ್ನು ಓಪನ್ ಮಾಡುವಂತ ಕೆಲಸಗಳಾಗ್ತಾ ಇದೆ. ಇದರ ಬೆನ್ನಲ್ಲೇ ಇಂಥ ಒಂದು ಹೇಳಿಕೆಯನ್ನ ಕೊಡ್ತಾ ಹೋದ್ರೆ ಎಲ್ಲೋ ಒಂದ್ ಕಡೆ ಭಯದ ವಾತಾವರಣವನ್ನ ಸೃಷ್ಟಿ ಮಾಡೋದಕ್ಕೆ ಈ ರೀತಿಯಾಗಿ ಆಗ್ತಾ ಇದೆಯಾ ಅನ್ನೋ ಅನುಮಾನ ಮೂಡುತ್ತೆ. ನೀವೇನ್ ಹೇಳ್ತೀರಿ? ಅದನ್ನೇ ಹೇಳ್ತಾ ಇದ್ದೇವೆ ನಾವು. ಸ್ವತಃ ಅಂತಹ ಹೇಳಿಕೊಡೋರು ಭಯೋತ್ಪಾದಕರಾಗ್ತಾರೆ. ಅಂತಹವರೇ ಭಯೋತ್ಪಾದಕರಾಗ್ತಾ ಇದ್ದಾರೆ. ಥ್ಯಾಂಕ್ ಯು ಗುರುಗಳೇ, ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದಕ್ಕೆ.